ದೀಪಾವಳಿಗಾಗಿ ಮನೆಗೆ ಬಂದಿದ್ದೆ, ಬಟ್ ಜೋರಾಗಿ ಮಳೆ, ಜಿಮ್ ಮಿಸ್ ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ. ಸೊ ಸುರತ್ಕಲಲ್ಲಿ ಇದ್ದ ನನ್ನ ಜಿಮ್ಮಿಗೆ ನಾನು ಹೋದೆ. ಬ್ಯಾಂಗ್ಳೂರಿಗೆ ಬರುವ ಮುಂಚೆ ಇದೇ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ದೆ. ಸೊ ಆದಷ್ಟು ಬೇಗ ನನ್ನ ವಾರ್ಮ್ ಅಪ್ ಅನ್ನು ಮುಗಿಸಿದೆ ಮತ್ತು ಬ್ರಿಸ್ಟ್ ಸ್ಟ್ರ್ಯಾಪನ್ನು ಟೈಟಾಗಿ ಕೈಯಲ್ಲಿ ಕಟ್ಟಿ ನನ್ನ ಡಂಬಲ್ ಚೆಸ್ಟ್ ಪ್ರೆಸ್ಸಿಗೆ ರೆಡಿ ಆದೆ. ಹೌದು, ಇವತ್ತಿನ ಫಸ್ಟ್ ವರ್ಕೌಟ್ ಇನ್ಕ್ಲೈನ್ ಡಂಬಲ್ ಪ್ರೆಸ್. ಯಾವಾಗಲೂ ಮಾಡುವ ಹಾಗೆ ಹೆವಿಯಾದ ಡಂಬಲ್ನಲ್ಲಿ 3 ಸೆಟ್ ಚೆಸ್ಟ್ ಪ್ರೆಸ್ ಅನ್ನು ಮಾಡಿ. ಇದಾದ್ಮೇಲೆ ಹೆವಿಯಾದ ಡಂಬಲ್ಸ್ ಅಲ್ಲಿ 3 ಸೆಟ್ ಫ್ಲಾಟ್ ಬೆಂಚ್ ಡಂಬಲ್ ಪ್ರೆಸ್ ಮಾಡಿದೆ. ಈ ಇನ್ಕ್ಲೈನ್ ಮತ್ತು ಫ್ಲಾಟ್ ಬೆಂಚಲ್ಲಿ ಡಂಬಲ್ ಪ್ರೆಸ್ ಮಾಡುವಾಗಲೇ ನನ್ನ ಚೆಸ್ಟಿನ ಎನರ್ಜಿ ಎಲ್ಲ ಆಲ್ರೆಡಿ ಕಮ್ಮಿ ಆಗಿರ್ತದೆ. ನೆಕ್ಸ್ಟ್ ಆಗಿ ಮಷೀನಲ್ಲಿ ಚೆಸ್ಟ್ ಫ್ಲೈಸ್ ಮಾಡಿದೆ. ಇದರಲ್ಲಿ ಕೂಡ 3 ಸೆಟ್ ಸೇಮ್ ವೇಟಲ್ಲೇ ಮಾಡಿದೆ. ಆದಷ್ಟು ಕಂಟ್ರೋಲ್ಡ್ ರೆಪಿಟೇಷನ್ಸ್ ಮಾಡಿದೆ. ಇದರಿಂದಾಗಿ ನನ್ನ ಮೈಂಡ್ ಮಸಲ್ ಕನೆಕ್ಷನ್ ಪರ್ಫೆಕ್ಟಾಗಿ ಸಿಂಕಲ್ಲಿತ್ತು. ಇವತ್ತಿನ ಚೆಸ್ಟಿನ ವರ್ಕೌಟ್ ಇಲ್ಲಿ ಮುಗೀತು. ಇದಾದಮೇಲೆ ನಾನು ಟ್ರೈಸೆಪ್ ಸ್ಟಾರ್ಟ್ ಮಾಡಿದೆ. ಟ್ರೈಸೆಪ್ಪಲ್ಲಿ ಕೂಡ ಸೇಮ್ 3 ಸೆಟ್ ಸೇಮ್ ವೇಟ್ಸಲ್ಲೇ ಮಾಡಿದೆ. ರೋಪನ್ನು ಕೆಳಗೆ ಪುಷ್ ಮಾಡಿದಾಗ ಆದಷ್ಟು ಟ್ರೈಸೆಪ್ಪನ್ನು ಸ್ಕ್ವೀಸ್ ಮಾಡಿದೆ. ಇದಾದಮೇಲೆ ನಾನು ಡಂಬಲ್ ಓವರ್ ಹೆಡ್ ಪ್ರೆಸ್ಸನ್ನು ಮಾಡಿದೆ. ಇದರಲ್ಲಿ ಕೂಡ 3 ಸೆಟ್ ಸೇಮ್ ವೇಟಲ್ಲೇ ಮಾಡಿದೆ, ಬಟ್ ಆದಷ್ಟು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮಾಡಿದೆ. ಅಷ್ಟೇ ಇವತ್ತಿನ ವರ್ಕೌಟ್. ಸೊ ನೀವು ಕೂಡ ಇದನ್ನೇ ಟ್ರೈ ಮಾಡ್ಬೋದು. 1 ಅವರಲ್ಲೇ ವರ್ಕೌಟ್ ಕಂಪ್ಲೀಟ್ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಲಿಕ್ಕೆ ಮರಿಬೇಡಿ.